ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿರ್ಸುಲಾಗ್ಸ್. ವರ್ಷದ ಮೊದಲನೆಯ ಹಬ್ಬ ಯುಗಾದಿ ಹಬ್ಬ ಯಾವ ರೀತಿ ನಮ್ಮ ಮನೆಯಲ್ಲಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ಲೋಗಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಯುಗಾದಿ ಅಂದ್ರೇ ಎಲ್ಲೆಲ್ಲೋ ಸಡಗರ ಸಂಭ್ರಮ. ಪ್ರಕೃತಿಯು ಸಹ ಯುಗಾದಿ ಹಬ್ಬವನ್ನು ಸ್ವಾಗತ ಮಾಡುತ್ತೆ ಅಂತ ಹೇಳಬಹುದು. ಎಲ್ಲ ಗಿಡಮರಗಳು ಸಹ ಹಚ್ಚ ಹಸಿರಿನಿಂದ ಕೂಡಿರುತ್ತೆ. ಎಲೆ ಎಲ್ಲ ಉದುರಿ ಹೊಸ ಚಿಗುರು ಮೂಡಿರುತ್ತೆ. ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಅಭ್ಯಂಜನ ಸ್ನಾನಕ್ಕೆ ಎಣ್ಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಹರಳೆಣ್ಣೆ ಆಗಲಿ, ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ಎಳ್ಳೆಣ್ಣೆ ಆಗಲಿ ಬಳಸ್ಕೊತಾರೆ. ಈ 3 ವಿಧದ ಎಣ್ಣೆಗಳಲ್ಲಿ ಯಾವುದಾದ್ರೂ ಒಂದು ಎಣ್ಣೆನ ಬಳಸ್ಕೋಬಹುದು. ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಜೊತೆಗೆ 1 ಸ್ಪೂನಷ್ಟು ಹಾಲನ್ನು ಸೇರಿಸಿ ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಭ್ಯಂಜನಕ್ಕೆ ಬಳಸ್ಕೋಬಹುದು. ನಮ್ಮ ಲಿಖಿತ ರಂಗೋಲಿಯನ್ನು ಹಾಕ್ತಾಯಿದ್ದಾಳೆ. ನಮ್ಮ ಮನೆಯಲ್ಲಿ ಹಬ್ಬ ಬಂದರೆ ಸಾಕು, ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ಮಾಡ್ತಾಯಿರ್ತೀವಿ. ನಮ್ಮ ಮನೆಯವರು ಸಹ ಸ್ವಲ್ಪ ಕ್ಲೀನಿಂಗನ್ನು ಬೆಳಗ್ಗೆನೇ ಮಾಡಿಕೊಡ್ತಾ ಇದ್ದಾರೆ. ಇದು ಯುಗಾದಿ ಹಬ್ಬದ ದಿನ. ಹೆಣ್ಮಕ್ಳು ಒಬ್ಬರೇ ಕೆಲಸ ಮಾಡೋದಕ್ಕಿಂತ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಅವರ ಜೊತೆಗೂಡಿದ್ರೆ ಕೆಲಸ ಬೇಗ ಮಾಡ್ಕೋಬಹುದು. ನಾನು ಸ್ನಾನ ಮುಗಿಸ್ಕೊಂಡು ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಅಡುಗೆಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳಿದ್ರೆ ಯುಗಾದಿ ಹಬ್ಬದ ದಿನ ತಂದೆ ತಾಯಿ ಇಬ್ಬರು ಅವ್ರಿಗೆ ಎಣ್ಣೆನ ಹಚ್ಚೋದ್ರಿಂದ ಅವರ ಆಯುಷ್ಯ ಆರೋಗ್ಯ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ನಾವು ಲಿಖಿತಾಗೆ ಎಣ್ಣೆ ಎಲ್ಲ ಹಚ್ಚಿ ಅವಳನ್ನು ಸ್ನಾನಕ್ಕೆ ಕಳಿಸ್ತಾ ಇದ್ದೀನಿ. ಷಡ್ರುಚಿಗಳನ್ನು ಹೊಂದಿರತಕ್ಕಂಥ ಯುಗಾದಿ ಪಚಡಿನ ಸಹ ರೆಡಿ ಮಾಡಿಕೊಂಡು ದೇವರಿಗೆ ನೈವೇದ್ಯವಾಗಿ ಇಡ್ತಾ ಇದ್ದೀನಿ. ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂಥ ಹಾಲನ್ನು ಬಳಸ್ಕೊಂಡು ಅಕ್ಕಿ ಪಾಯಸನ ಸಹ ರೆಡಿ ಮಾಡಿ ಲಕ್ಷ್ಮಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾದರೂ ಹಣಕಾಸಿನ ತೊಂದರೆಗಳಿದ್ದರೆ ಅದು ಬೇಗ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಯುಗಾದಿ ಹಬ್ಬದ ದಿನ. ಇನ್ನು ಹೋಳಿಗೆ ಅಂತೂ ಮಾಡೇ ಮಾಡ್ತೀವಿ. ಇದು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಸ್ವೀಟು. ಬೇವು ಬೆಲ್ಲನ ಸಹ ಇಟ್ಟು ದೇವರಿಗೆ ಪೂಜೆನ ಸಲ್ಲಿಸ್ತೀವಿ. ಅಷ್ಟೇ ಅಲ್ಲ, ಯುಗಾದಿ ಹಬ್ಬದ ದಿನ ತಾಳಿರು ತೋರಣಗಳಿಂದ ಬಾಗಿಲುಗಳಿಗೆ ಸಿಂಗಾರನ ಮಾಡ್ತೀವಿ. ಅದರಲ್ಲೂ ಮಾವಿನ ಎಲೆ ಹಾಗೆ ಬೇವಿನ ಎಲೆಯಿಂದ ನಾವು ತೋರಣನ ಕಟ್ತೀವಿ ಯುಗಾದಿ ಹಬ್ಬದ ದಿನ. ಈ ಷಡ್ರುಚಿಗಳನ್ನು ಹೊಂದಿರತಕ್ಕಂಥ ಯುಗಾದಿ ಪಚಡಿನ ಸೇವನೆ ಮಾಡೋದ್ರಿಂದ ದೇಹದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಯುಗಾದಿ ಪಚಡಿ ಅಂತೂ ಸಖತ್ ಟೇಸ್ಟಿಯಾಗಿತ್ತು ನೋಡಿ. ಈ ರೀತಿಯಾಗಿ ನಾನು ಸಹ ನನಗೆ ತಿಳಿದ ಮಟ್ಟಿಗೆ ಯುಗಾದಿ ಹಬ್ಬದ ಆಚರಣೆಯನ್ನು ಆಚರಿಸ್ಕೊಂಡಿದ್ದೀನಿ. ನಾವು ಇವತ್ತು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಇವಾಗ ಬನ್ನಿ ಮನೆಯವ್ರಿಗೆಲ್ಲರಿಗೂ ಯುಗಾದಿ ಪಚಡಿನ ಕೊಡೋಣ. ನಮ್ಮ ಮನೆಯವರಂತೂ ಪ್ರಸಾದ ಏನು ಕೊಡ್ತಾ ಇದ್ದಾಳೆ ಅಂತ ಕೈ ಚಾಚ್ತಾ ಇದ್ದಾರೆ. ಏನಪ್ಪ ಇಷ್ಟೊಂದು ಕೊಡ್ತಾ ಇದ್ದಾಳೆ, ಹೆಂಗಿರುತ್ತೋ ಏನೋ ಅಂತ ಅವ್ರು ಅಂದ್ಕೊಂಡು ಕುಡಿತಾ ಇದ್ದಾರೆ. ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ 1 ಲೋಟ ಅಲ್ಲ 2 ಲೋಟ ಯುಗಾದಿ ಪಚಡಿ ಕುಡಿದ್ರು. ಅಷ್ಟೊಂದು ಚೆನ್ನಾಗಿತ್ತು. ನಮ್ಮ ಲಿಖಿತಗಂತೂ ಸಖತ್ ಇಷ್ಟ ಆಯಿತು. ಅವಳು ಬೆಳಗ್ಗೆ ಮಾಡಿರೋ ಯುಗಾದಿ ಪಚಡಿಯನ್ನು ಸಾಯಂಕಾಲವರೆಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುಡಿತಾಯಿದ್ಲು. ಟೇಸ್ಟ್ ಅಂತೂ ಸಖತ್ತಾಗಿರತ್ತೆ. ಈ ವಿಡಿಯೋನ ಸಹ ಅಪ್ಲೋಡ್ ಮಾಡಿದ್ದೀನಿ, ಇಷ್ಟ ಇರೋರು ಹೋಗಿ ನೋಡಬಹುದು. ಹಾಗೆ ನಾವು ಊಟನೆಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೊರಟ್ವಿ. ಅಲ್ಲಿ ಹೋಗೋಷ್ಟರೊಳಗಡೆ ಅವ್ರ ಮನೆಯಲ್ಲೂ ಸಹ ಹಬ್ಬದ ಸಡಗರ ಸಂಭ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಹುದು. ನಾವು ಚಿಕ್ಕವರಿದ್ದಾಗಿಂದ ನಮ್ಮ ಅಕ್ಕನ ಜೊತೆನೇ ಬೆಳೆದಿರೋದ್ರಿಂದ ನಮ್ಗೆ ಅಲ್ಲಿ ಹೋಗಿ ಬಂದುಬಿಟ್ರೆ ಸಮಾಧಾನ ಆಗುತ್ತೆ. ಯಾವ ತವರು ಮನೆಯೂ ಇಷ್ಟ ಆಗಲ್ಲ. ನಮ್ಮ ಅಕ್ಕ ಹತ್ರ ಹೋಗಿ ಬಂದರೆ ನಮ್ಗೆ ಅಷ್ಟೇ ಸಮಾಧಾನ ಸಾಕಾಗುತ್ತೆ. ನಮ್ಮ ಮಂಜು ಮನೆ ಮುಂದೆ ರಂಗೋಲಿಗಳೆಲ್ಲ ತುಂಬ ಚೆನ್ನಾಗಿ ಬಿಡಿಸಿದ್ಲು, ನೀಟಾಗಿ ಇಟ್ಟಿದ್ಲು. ಹಾಗೆ ಕ್ಲಿಪ್ಸನ್ನು ಹಾಕ್ಕೊಳ್ಳೋದಕ್ಕೆ ಈ ರೀತಿ ಡಬ್ಬನ ಇಟ್ಕೊಂಡಿದ್ದಾಳೆ. ಇದು ಒಳ್ಳೆಯ ಐಡಿಯಾ. ಕ್ಲಿಪ್ಪನ್ನೆಲ್ಲ ಹಾಕಿ ಆ ರೀತಿ ಔಟ್ಸೈಡ್ ವಿಂಡೋ ಅಲ್ಲಿ ತಗ್ಲಾಕೋಬಿಟ್ರೆ ನಾವು ಬಟ್ಟೆನ ಹಾಕೋವಾಗ ಕ್ಲಿಪ್ಸನ್ನು ತೆಗ್ದಾಕ್ಬೋದು, ನಂತರ ಅಲ್ಲೇ ಇಡಬಹುದು. ತುಂಬ ಚೆನ್ನಾಗಿದೆ ಐಡಿಯಾ. ನಾನು ಫಾಲೋ ಮಾಡೋಣ ಅಂದ್ಕೊಂಡೆ. ಅಷ್ಟರೊಳಗೆ ನಮ್ಮ ಅಕ್ಕನೂ ಸಹ ಊಟ ಮಾಡಿ ಅಂತೇಳಿ ದೋಸೆ ಎಲ್ಲ ಹಾಕ್ಕೊಟ್ರು. ನಾವು ಹೋದರೆ ಸಾಕು, ನಮ್ಮ ಅಕ್ಕಗೆ ಎನರ್ಜಿ ಬಂದುಬಿಡುತ್ತೆ. ಅಷ್ಟೊಂದು ಚೆನ್ನಾಗಿ ನಮ್ಮನ್ನು ನೋಡ್ಕೊತಾಳೆ. ನಮಗೆ ತಾಯಿಗಿಂತ ಹೆಚ್ಚು ಅಂತ ಹೇಳ್ಬೋದು. ಹಾಗೆ ನಾನು ಅಡುಗೆ ಮನೆಯೊಳಕ್ಕೆ ಹೋದೆ. ಕರ್ಬೂಜ ಹಣ್ಣುಗಳು ಜಾಸ್ತಿ ಇತ್ತು.
ಏನಾದರೂ ಸ್ಪೆಷಲಾಗಿ ನಮ್ಮ ಅಕ್ಕಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಮ್ಮರ್ಗೆ ಹೆಲ್ತಿಯಾಗಿರ್ತಕ್ಕಂಥ ಜ್ಯೂಸ್ ರೆಸಿಪಿ ಒಂದನ್ನು ರೆಡಿ ಮಾಡಿಕೊಟ್ಟೆ. ಎಲ್ಲರಿಗೂ ಮನೆಯಲ್ಲಿ ಸಖತ್ ಇಷ್ಟ ಆಯಿತು. ಈ ರೆಸಿಪಿ ಸಹ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಹೋಗಿ ನೋಡಬಹುದು. ಯುಗಾದಿ ಹಬ್ಬ ಮುಗಿದ ಮೇಲೆ ನಾನ್ ವೆಜ್ ಇರಲೇಬೇಕಲ್ವಾ ಮಾರನೇ ದಿನ. ನಮ್ಮ ಮನೆಯಲ್ಲೂ ನಾನ್ ವೆಜ್ ಮಾಡಿದರು, ಫಿಶ್ಶು ಹಾಗೆ ಚಿಕನನ್ನು ರೆಡಿ ಮಾಡಿದರು. ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಎರಡನೇ ಅಕ್ಕ ಎಲ್ಲ ಬಂದಿದ್ದರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಚಿಕನ್ ಸಾಂಬಾರಂತೂ ಸಖತ್ ಟೇಸ್ಟಿಯಾಗಿ ಮಾಡಿದ್ಲು. ನಮ್ಮ ಎರಡನೇ ಅಕ್ಕ ನಾನ್ ವೆಜ್ಜನ್ನು ತುಂಬ ಚೆನ್ನಾಗಿ ಮಾಡ್ತಾಳೆ. ಎಲ್ಲರೂ ಕೂತ್ಕೊಂಡು ಊಟನೆಲ್ಲ ಮುಗಿಸಿ ಸಾಯಂಕಾಲ ಕಲ್ಲಂಗಡಿ ಹಣ್ಣನ್ನು ತಂದಿದ್ರು. ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದೀವಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಮನೆಯಲ್ಲಿ ಕಲ್ಲಂಗಡಿ ತೋಟನ ಹಾಕ್ತಾಯಿದ್ರು. ನಾವು ರಜೆ ಬಂದರೆ ಸಾಕು ತೋಟಕ್ಕೆ ಹೋಗ್ಬಿಡ್ತಾಯಿದ್ವಿ. ನಮಗಿಷ್ಟ ಬಂದಿದ್ದ ಕಾಯನ್ನು ಕಟ್ ಮಾಡಿಕೊಂಡು ಒಬ್ಬೊಬ್ರು ಒಂದೊಂದು ಕಾಯನ್ನು ತಿಂತಾಯಿದ್ವಿ. ಅದನ್ನು ಹೇಳಿಕೊಂಡು ನಾನು ನಮ್ಮ ಅಕ್ಕ ಅವರು ನಗಿತಾಯಿದ್ವಿ. ನಾನು ಹೀಗೆ ಮಾಡ್ತಿದ್ದೆ, ನೀನು ಹಾಗೆ ಮಾಡ್ತಾಯಿದ್ದೆ ಅಂತ ಹೇಳಿಕೊಂಡು ಹಾಗೆ ಮಾತಾಡ್ತಾಯಿದ್ರೆ ನಮ್ಮ ಅಕ್ಕ ಅವ್ರ ಮನೆಗೆ ಸೀರೆ ವ್ಯಾಪಾರಿಗಳು ಬರ್ತಾರೆ. ಸುಮಾರು ವರ್ಷಗಳಿಂದ ನಮ್ಮ ಅಕ್ಕ ಅವ್ರ ಹತ್ರ ತಗೊತಾರೆ. ನಾವು ಸಹ ನಮಗಿಷ್ಟ ಆಗಿರ್ತಕ್ಕಂಥ ಎರಡೆರಡು ಸೀರೆಗಳನ್ನು ತಗೊಂಡ್ವಿ. ಅದರಲ್ಲೂ ಹೆಣ್ಮಕ್ಳಿಗೆ ಹೊಸ ಬಟ್ಟೆ ಕಾಣಿಸಿದ್ರೆ ಸಾಕು ಗಂಟನ್ಗಟ್ಟಲೆ ವ್ಯಾಪಾರ ಮಾಡ್ತಾರೆ. ಅಷ್ಟೊಂದು ಇಷ್ಟ ಹೆಣ್ಮಕ್ಳಿಗೆ ಬಟ್ಟೆ ಅಂದರೆ. ಇನ್ನೇನು ಅಕ್ಕ ತಂಗಿರೆಲ್ಲ ಒಂದು ಕಡೆ ಸೇರಿದ್ವಿ, ಫ್ರೀಯಾಗಿದ್ದೀವಿ. ನಮ್ಮ ರೇವಂತ್ ಪಾಪುನ ನೋಡ್ಕೊಬರೋಣ, ಸುಮಾರು ದಿನ ಆಗಿತ್ತು ಪಾಪುನ ನೋಡ್ಕೊಬರೋಣ ಅಂತ ಎಲ್ಲರೂ ನಮ್ಮ ಕಲ್ಯಾಣಿ ಅವ್ರ ಊರಿಗೆ ಹೋಗ್ತಾಯಿದ್ದೀವಿ. ಇವಾಗಂತೂ ಸಖತ್ ಬಿಸಿಲಿದೆ, ಔಟ್ಸೈಡ್ ಹೋಗೋಕ್ಕೆ ಭಯ ಆಗುತ್ತೆ, ಅಷ್ಟೊಂದು ಬಿಸಿಲಿದೆ. ಮನೇಲಿದ್ದರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಅಲ್ಲಿ ಹೋಗಿ ಎಲ್ಲರೂ ಪಾಪು ಜೊತೆ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ಅಲ್ಲಿ ಅವರು ಹೋಳಿಗೆ ಊಟ ಮಾಡಿದರು. ಊಟ ಮಾಡಿಕೊಂಡು ನಮ್ಮ ಚಿಕ್ಕಕ್ಕ ಅವ್ರ ಮನೆಗೆ ಬಂದ್ವಿ. ನಮ್ಮ ಅಕ್ಕನೂ ಸಹ ಅವತ್ತು ನಾನ್ ವೆಜ್ಜನ್ನು ಮಾಡಿದ್ಲು. ಎಲ್ಲರೂ ಊಟ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ವಿ. ನಮ್ಮ ಲಿಖಿತ ನಮ್ಮ ಅಕ್ಕ ಹಾಲು ಕರಿತಾಯಿದ್ರು. ನಮ್ಮ ಲಿಖಿತಗೂ ಸಖತ್ ಇಷ್ಟ ಆಯಿತು. ನಾನು ಹಾಲು ಕರಿತೀನಿ ಅಂತ ಹೋಗಿದ್ದಾಳೆ. ಅಜ್ಜಿ ನೋಡಿ ಕರುಗೆ ಈ ರೀತಿ ಹುಲ್ಲನ್ನು ತಗೊಂಡೋಗಿ ಇಡ್ತಾಯಿದ್ದಾಳೆ. ಈ ಕರು ಅಂತೂ ಒಣಗಿರೋ ಹುಲ್ಲು ಒಂಚೂರು ಮುಟ್ಟೋದಿಲ್ಲ, ಯಾವಾಗ ಹಸಿಯಾಗಿರ್ತಕ್ಕಂಥ ಹುಲ್ಲನ್ನೇ ಹಾಕಬೇಕು. ನಮ್ಮ ದೊಡ್ಡಕ್ಕ ಹೇಳ್ತಾಯಿದ್ರು, ಮಾವಿನ ಎಲೆ ಬೇವಿನ ಎಲೆ ಇದೆಯಲ್ವಾ, ಅದ್ರ ಜೊತೆಗೆ ನಾವು ನಿಂಬೆಕಾಯಿ ಎಲೆ ಜೊತೆಗೆ ನೀಲಗಿರಿ ಎಲೆ, ಅರಳಿ ಎಲೆ ಇವೆಲ್ಲ ಸೇರಿಸಿ ನೀರಿನ ಹಂಡೆಗೆ ಹಾಕ್ಬಿಟ್ಟು ನೀರನ್ನು ಬಿಸಿ ಮಾಡಿ ಸ್ನಾನ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ ರೀತಿ ಮಾಡೋಣ ಅಂತ ಹೇಳಿದರು. ಅದಕ್ಕೆ ಎಲ್ಲ ಎಲೆಗಳನ್ನು ತಂದು ಇಟ್ಕೊಂಡಿದ್ದಾರೆ. ಇದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಇದನ್ನು ನೀರಿನ ಹಂಡೆಗೆ ಹಾಕ್ತಾರೆ. ನೀರು ಚೆನ್ನಾಗಿ ಬಿಸಿ ಆದ ನಂತರ ಎಲ್ಲರೂ ಸ್ನಾನ ಮಾಡಬಹುದು. ಯುಗಾದಿ ಹಬ್ಬದ ದಿನ ಬರೀ ಬೇವಿನ ಸೊಪ್ಪನ್ನು ನೀರಿಗೆ ಸೇರಿಸ್ಕೊಂಡು ಸ್ನಾನ ಮಾಡಿರ್ತೀವಿ. ಈ ರೀತಿ ಹಳ್ಳಿ ಕಡೆ ಹೋದಾಗ ಮೆಡಿಸಿನಲ್ ವ್ಯಾಲ್ಯೂ ಹೊಂದಿರತಕ್ಕಂಥ ಹಲವಾರು ಎಲೆಗಳು ಸಿಗುತ್ತೆ. ಅದನ್ನು ಬಳಸ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಚರ್ಮದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ವೀಕ್ಷಕರೇ, ಇದಾಗಿತ್ತು ನಮ್ಮ ಈ ಯುಗಾದಿ ಹಬ್ಬದ ಲಾಗ್. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.